ಹಾಯ್. ಸಿಇಟಿ ಮಂಥನ ಪ್ರೋಗ್ರಾಮ್, ಸಿಇಟಿ 2026 ಮಂಥನ ಪ್ರೋಗ್ರಾಮ್, ಇದ್ರ ಬಗ್ಗೆ ಇಷ್ಟೆಲ್ಲ ಡೌಟ್ಸ್ ಯಾಕಿದೆ ನಿಮಗೆ? ಕೆಲವರಂತೂ ಕೇಳ್ತಿದ್ದಾರೆ, ಈ ಸಿಇಟಿ ಮಂಥನ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗೋದು ಮ್ಯಾಂಡೇಟರಿನ, ನಾವು ಅಟೆಂಡ್ ಆಗದಿದ್ರೆ ನಡೆಯತ್ತಾ ಅಂತ ಕೇಳ್ತಿದ್ದಾರೆ. ನಿಮಗೋಸ್ಕರನೇ ಕೇದವರು ಒಫಿಷಿಯಲ್ ಆಗಿ ನಡೆಸ್ತಾ ಇರುವಂತಹ ಪ್ರೋಗ್ರಾಮ್, ಫ್ರೀ ಆಗಿ ನಡೆಸ್ತಾ ಇದ್ದಾರೆ. ಅಂದ್ರೆ ಕೆಲವೊಮ್ಮೆ ಫ್ರೀ ಆಗಿ ಏನ್ ಸಿಗತ್ತೆ ಅದಕ್ಕಷ್ಟಾಗಿ ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ಇದು ಫ್ರೀ ಆಗಿ ಕೊಡ್ತಿದ್ದಾರೆ. ತುಂಬಾ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಕೇದವ್ರೆ ಅಂದ್ರೆ ಕೌನ್ಸಿಲಿಂಗ್ ನಡೆಸೋರೆ ನಿಮಗೋಸ್ಕರ ಪ್ರೋಗ್ರಾಮ್ ನಡೆಸ್ತಾ ಇದಾರೆ, ನಿಮಗೇನು ತೊಂದರೆ ಆಗಬಾರದು, ಯಾರು ಕೂಡ ಮಿಸ್ಗೈಡ್ ಆಗಬಾರದು ಅಂತ. ಸೊ ಯಾರು ಕೂಡ ಮಿಸ್ ಮಾಡದೆ ಈ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗಿ, ಯಾರು ಕೂಡ ಮಿಸ್ ಮಾಡಬೇಡಿ. ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಈ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗಿ ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಪಡ್ಕೊಳ್ಳಿ, ಸರಿನಾ? ಅಂದ್ರೆ ನೀವು ಮುಂದಿನ ಕರಿಯರ್ ಡಿಸೈಡ್ ಮಾಡುವಂತಹ ಒಂದು ಕೌನ್ಸಿಲಿಂಗ್ ಇದು, ಮುಂದೆ ಸ್ಟಡಿ ಮಾಡ್ತೀರಾ ಅಂತ. ಸೊ ಕೌನ್ಸಿಲಿಂಗ್ ಯಾವ್ಯಾವ ರೀತಿ ಇರುತ್ತೆ, ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಅದನ್ನ ತಿಳ್ಕೊಳ್ಳೋದಕ್ಕೆ ಈ ಪ್ರೋಗ್ರಾಮ್ ಅನ್ನ ತಪ್ಪದೆ ಪ್ರತಿಯೊಬ್ರು ಕೂಡ ಅಟೆಂಡ್ ಆಗಿ. ಹಾಗಂತ ಮ್ಯಾಂಡೇಟರಿ ಇಲ್ಲ, ನೀವು ಅಟೆಂಡ್ ಆಗದಿದ್ರೆ ಮುಂದಿನ ತೊಂದರೆ ಆಗತ್ತೆ, ಆ ರೀತಿ ಏನಿಲ್ಲ. ಅಂದ್ರೆ ಕೇದವ್ರ ಆಕ್ಷನ್ ತೆಗೆದುಕೊಳ್ತಾರೆ ಅಟೆಂಡ್ ಆಗದಿದ್ರೆ, ಆ ರೀತಿ ಏನೂ ಇಲ್ಲ. ಬಟ್ ನಿಮ್ಮ ಒಳ್ಳೆದಕ್ಕನೇ ಕೇದವ್ರು ನಡೆಸ್ತಾ ಇರುವಂತಹ ಪ್ರೋಗ್ರಾಮ್ ನಿಮಗೆ ಹತ್ತಿರದಲ್ಲೇ ನಡೆಸ್ತಾ ಇರ್ತಾರೆ. ಸೊ ಇಗ್ನೋರ್ ಮಾಡೋ ಬದಲು ಒಂದ್ಸಲ ಅಟೆಂಡ್ ಆದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಆಗುತ್ತೆ, ಚಾಯ್ಸ್ ಎಂಟ್ರಿ ಯಾವ ರೀತಿ ಆಗುತ್ತೆ, ಕಾಲೇಜಸ್ ಅನ್ನ ಯಾವ ರೀತಿ ಆಡ್ ಮಾಡಬೇಕು, ಕಟ್ ಆಫ್ ಅನ್ನ ಹೇಗೆ ಚೆಕ್ ಮಾಡಬೇಕು, ಈ ಎಲ್ಲಾ ಡೀಟೇಲ್ಸ್ ಅನ್ನ ಹೇಳ್ಕೊಡ್ತಾರೆ, ಸರಿನಾ? ಸೊ ಪ್ರತಿಯೊಬ್ರು ಕೂಡ ಮರಿದ ಅಟೆಂಡ್ ಆಗಿ. ಯಾರು ಆಲ್ರೆಡಿ ಅಟೆಂಡ್ ಆಗಿದ್ದೀರಾ ಅಥವಾ ಅಟೆಂಡ್ ಆಗ್ತಾ ಇದ್ದೀರಾ, ಅವರೊಮ್ಮೆ ಕಮೆಂಟ್ ಬಾಕ್ಸ್ ತಿಳಿಸಿ ಹೇಗಿತ್ತು ಎಕ್ಸ್ಪೀರಿಯನ್ಸ್, ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ, ಅದನ್ನೆಲ್ಲ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾಕಂದ್ರೆ ಇತರ ವಿದ್ಯಾರ್ಥಿಗಳು ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಇದೆ, ನಾನು ಕೂಡ ಹೋಗ್ಬೇಕು ಅಂತ ಗೊತ್ತಾಗ್ಲಿ. ಸೊ ಎಲ್ಲರೂ ಕೂಡ ಅಟೆಂಡ್ ಆಗಿ, ಬಟ್ ಮ್ಯಾಂಡೇಟರಿ ಅಲ್ಲ, ಹೋಗ್ಲೇಬೇಕು ಅಂತ ಏನಿಲ್ಲ, ಬಟ್ ಹೋದ್ರೆ ನಿಮ್ಗೆ 100% ತುಂಬಾ ಹೆಲ್ಪ್ ಆಗುತ್ತೆ ಪೂರ್ತಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಸರಿನಾ? ನಂತರ ಸಿಇಟಿ ಮಂಥನ ಪ್ರೋಗ್ರಾಮ್, ಇದ್ರೊಳಗಡೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ, ಕೌನ್ಸಿಲಿಂಗ್ ಅಲ್ಲಿ ಯಾವ ಸ್ಟೆಪ್ಸ್ ಅಂಡ್ ಪ್ರೊಸೀಜರ್ಸ್ ಇರುತ್ತೆ, ಸೊ ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಕಾಲೇಜಸ್ ಅನ್ನ ಯಾವ ರೀತಿ ಆಡ್ ಮಾಡಬೇಕು, ಅದಂತರ ಸೀಟ್ ಅಲಾಟ್ ತಗೊಂಡ್ಕೊಳ್ಳೋಣ, ಸೀಟ್ ಅಲಾಟ್ ಆದ್ಮೇಲೆ ಅಡ್ಮಿಷನ್ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು. ಸೊ ಎಲ್ಲಾ ಡೀಟೇಲ್ಸ್, ನಿಮ್ಗೆ ಬೇಕಾದಂತ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತಾರೆ. ಸೊ ಇದ್ರ ಯೂಸ್ ಅನ್ನ ಪಡೆದುಕೊಳ್ಳಿ. ಓಕೆ, ಮೊದಲು ಡೌಟ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.